ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನಿಂದ ಸಿಟಿ ಅಪ್ಲಿಕೇಶನ್ ಶುರುವಾಗಿದೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂದಿನಿಂದ ನಿಮಗೆಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಸಿಟಿ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಇವತ್ತಿನಿಂದ ಇಂಜಿನಿಯರಿಂಗ್ ಸೇರಿ ಯಾವುದೇ ಕೋರ್ಸ್ಗೆ ಹೋಗಬೇಕಾದ್ರೂ ಕೂಡ ನೀವು ಸಿಟಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಏಪ್ರಿಲ್ 16ರಿಂದ 18ವರೆಗೂ ನಿಮಗೆ ಸಿಟಿ ಪರೀಕ್ಷೆ ನಡೀತದೆ. ಇಂದಿನಿಂದ ಅಂದ್ರೆ ಜನವರಿ 23ರಿಂದ ಇಂದಿನಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಮೇನ್ ಥಿಂಗು ನೀಟ್ಗೆ ಹೋಗೋರು ಕೂಡ, ಆಯುಷ್ಗೆ ಹೋಗೋರು ಕೂಡ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬೇಕು. ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಿ ಫೀಸ್ ಪೇಮೆಂಟ್ ಕೂಡ ಮಾಡಬೇಕು ಅಂತ ಹೇಳಿ ಕೆಎ ಸೂಚನೆಯನ್ನು ಕೂಡ ಕೊಟ್ಟಿದೆ. ಇಲ್ಲಿ ನೀವು ಲಾಗಿನ್ ಆಗಬೇಕಾದ್ರೆ ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ಆದ ನಂತರ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾರೆ. ಅವರ ಮೊಬೈಲ್ ನಂಬರೇ ಕೊಡಬೇಕು. ಅಂದ್ರೆ ಅಭ್ಯರ್ಥಿಗಳು ನಿಮ್ಮ ಮೊಬೈಲ್ ನಂಬರ್ ಕೊಡಬೇಕು, ಬೇರೆ ನಂಬರ್ನ ಕೊಡಬೇಡಿ, ಸಮಸ್ಯೆ ಆಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ನಿಮ್ಮ ನಂಬರ್ನ ಕೊಟ್ಟು ನೀವು ಮಾಹಿತಿ ನೀಡಬೇಕು. ಒಂದು ಮೊಬೈಲ್ ಸಂಖ್ಯೆನ ಒಬ್ಬ ವಿದ್ಯಾರ್ಥಿ ಮಾತ್ರ, ಒಂದು ಮೊಬೈಲ್ ನಂಬರ್ ಒಬ್ಬ ವಿದ್ಯಾರ್ಥಿಗಳಿಗೆ ಮಾತ್ರ ಯೂಸ್ ಮಾಡಬಹುದು. ಒಂದು ಮೊಬೈಲ್ ನಂಬರ್ ಅಲ್ಲಿ 2-3 ಜನ ವಿದ್ಯಾರ್ಥಿಗಳು ಯೂಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆನ್ಲೈನ್ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ 371J ಆಧಾರದ ಮೇಲೆ ನಿಮಗೆ ಮೀಸಲಾತಿ ವಿವರಗಳನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಸ್ಯಾಟ್ ಸಂಖ್ಯೆ, ನಿಮ್ಮ ಸ್ಯಾಟ್ ಐಡಿ ಮುಖಾಂತರ ನೀವು ನಿಮ್ಮ ಎಜುಕೇಶನ್ ಡೀಟೇಲ್ಸ್ಗಳು, PUC SSLC ಡೀಟೇಲ್ಸ್ ಕೂಡ ಪಡೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ನಿಮಗೆ ಪ್ರತಿ ಹಂತದಲ್ಲೂ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲೂ ಕೂಡ ನಿಮಗೆ ಮೆಸೇಜ್ ಮುಖಾಂತರ ದೃಢೀಕರಣ ಮಾಡ್ತಾರೆ ಆಗಿದೆಯಾ ಇಲ್ವಾ ಅಂತ. ನಿಮ್ದು ನೀವು ಅರ್ಜಿಯನ್ನು ಕೂಡ ನೀವು ಅಪ್ಲಿಕೇಶನ್ ಫಿಲ್ ಮಾಡಿರ್ತೀರ, ಆ ಡಾಟಾಗಳು ಕೂಡ ಎಲ್ಲಾ PU ಕಾಲೇಜುಗಳಿಗೆ, ನಿಮ್ಮ ಕಾಲೇಜುಗಳಿಗೆ ಲಾಗಿನ್ ಡೀಟೇಲ್ಸ್ ಕೂಡ ಇರುತ್ತೆ. ಅವರು ಅಲ್ಲಿ ಲಾಗಿನ್ ಆಗಿ ನಿಮ್ದು ಪರಿಶೀಲನೆ ಮಾಡಬಹುದು, ನೋಡಬಹುದು ಅರ್ಜಿ ಕರೆಕ್ಟ್ ಇದೆಯಾ, ಕರೆಕ್ಟಾಗಿ ಅಂತ ಚೆಕ್ ಮಾಡಬಹುದು. ಈ ಬಾರಿ ನಿಮಗೆ ಗೊತ್ತಿರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ BU ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಸಿಟಿ ಜೊತೆ KA ಮೂಲಕವೇ ಸೀಟು ಹಂಚಿಕೆ ಆಗುವ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೂಡ ಎಲ್ಲದಕ್ಕೂ ಕೂಡ ಅರ್ಜಿ ಸಲ್ಲಿಸಬೇಕು. ನೀವು ಅರ್ಜಿಯನ್ನು ಸಲ್ಲಿಸಿ ಫೀಸ್ ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಕಳೆದ ಬಾರಿ 3.5 ಲಕ್ಷ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು. ಈ ಬಾರಿ ಕೂಡ ಅಷ್ಟೇ ಸಲ್ಲಿಸೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸಿಟಿ ಅಪ್ಲಿಕೇಶನ್ ಶುರುವಾಗಿದೆ. ನೋಡ್ಕೊಂಡು ನೀಟಾಗಿ ಅರ್ಜಿಯನ್ನು ಸಲ್ಲಿಸಿ. ಇದು ಇವತ್ತಿನ